ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ಯಾರು ಬರ್ತವ್ರಲ್ಲ, ಯಾರಾದ್ರೂ ನಿಂಗಣ್ಣ ಬತ್ತಿದಾನ? ನಿಂಗಣ್ಣ ಬರ್ತಿಲ್ಲ, ಈಗ ಬರ್ತಿರೋದು ನಮ್ಮಣ್ಣ. ಸ್ಟೇಟ್ ಇಂದ ಬರ್ತಿಲ್ಲ, ಸೆಂಟ್ರಲ್ ಇಂದ ಬರ್ತಿದ್ದಾರೆ. ಸಿಸ್ಟರ್ಸ್ ಬ್ರದರ್. ಅಯ್ಯೋ ನಿನ್ನ ಬಾಯಿಗೆ ತುರುವೇಕೆರೆ ತೊಂಡೆಕಾಯಿ ತುರುಕ, ಚಾಮರಾಜಪೇಟೆ ಮಿಡ್ ನೈಟ್ ಕೊತ್ತಂಬರಿ ಸೊಪ್ಪು ತುರುಕ, 2 kg ಕ್ಯಾರೆಟ್ ತುರುಕ, 2 kg ಬೀಟ್ರೂಟ್ ತುರುಕ, ಸರ್ ಈ ಲೋಡ್ಗಟ್ಲೆ ಬರೋ ಆಲೂಗೆಡ್ಡೆ ತುರುಕ. ಸರ್ ತುರ್ಕಿದ್ರೆ ತರಕಾರಿ ತುರುಕ್ಬೇಡಿ ಸರ್, ಒಂದೆರಡು ಗ್ಯಾಸ್ ಸಿಲಿಂಡರ್ನ ತುರ್ಕಿ ಪ್ಲೀಸ್ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಬ್ರದರ್, ನಾವು ತುರ್ಕೋದೆಲ್ಲ ಮನೆಗಳಿಗೆ ಸಪ್ಲೈ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದವರು ಪಾಪ ಅನಿಲ ಮತ್ತು ಇಂಧನ ಸಚಿವರು ಭಾಳ ಕರ್ತವ್ಯ ನಿರ್ವಹಿಸಿದ್ದಾರೆ. ಯಾರು ಇವತ್ತು ಸಿಲಿಂಡರ್ ಇಲ್ಲ? ಏನು ಮನೆಗಳಲ್ಲಿ ಇವರು ಸುಮ್ಮನೆ ಅಬ್ರಗಳ ಹಬ್ಸೋದು. ಈ ರಾಜ್ಯ ಸರ್ಕಾರದಲ್ಲಿ ಇವರು ಕೈ ಪಕ್ಷದವರು ಯಾರೂ ಕೂಡ ಇವತ್ತು ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ರದರ್, ಯಾರ ಮನೇಲಿ ಸಿಲಿಂಡರ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲಪ್ಪ. ನಮಗೆ ಸಿಲಿಂಡರ್ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳ್ತಾ ಇದ್ದಾರೆ. ಬುಕ್ ಮಾಡಿ ತಿಂಗಳಿಗೊಂದು 3 ದಿನದಲ್ಲಿ ಬರ್ತಾ ಇದೆ. ಇವತ್ತು ಕೆಲವೊಂದು ಹೋಟೆಲ್ ಉದ್ಯಮಗಳಲ್ಲಿ ವ್ಯತ್ಯಯಗಳಾಗಿರಬಹುದು. ಹೌದು, ಅಂದರೆ ಹೆಚ್ಚಿಗೆ ಗ್ರಾಹಕರು ಬರ್ತಾ ಇದರಿಂದ ಅವ್ರಿಗೆ ಸಂಪೂರ್ಣವಾಗಿ ಪೂರೈಕೆ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ಬರು ಅದರ ಮಧ್ಯೆ ಹೇಳಿದ್ದಾರೆ. ಅದನ್ನು ವ್ಯವಸ್ಥೆಗಳು ಮಾಡ್ತಾ ಇದೆ. ಇವತ್ತು ಓಮ್ರೋಜ್ ಆ ಜಲಸಂಧಿಯಿಂದ ಅನಿಲಗಳು, ಪೆಟ್ರೋಲು, ಡೀಸೆಲ್ ಎಲ್ಲವನ್ನು ತರಿಸ್ತಾ ಇದ್ದಾರೆ. ಇವತ್ತು ನಾನು ಹೇಳೋದಲ್ಲ ಬ್ರದರ್, ಇವತ್ತೇನು ಸ್ಟೇಟ್ ಗೌರ್ಮೆಂಟಲ್ಲಿ ಈ ಕೈ ಪಕ್ಷದ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರಾದಿಯಾಗಿ ಏನು ಸಿಲಿಂಡರ್ ಪ್ರಾಬ್ಲಮ್ಮು, ಪೆಟ್ರೋಲ್ ಪ್ರಾಬ್ಲಮ್ಮು, ಇವತ್ತು 1 ರೂಪಾಯಿ ಜಾಸ್ತಿ ಮಾಡಿಲ್ಲ ಬ್ರದರ್. 10 ಪೈಸಾ ಜಾಸ್ತಿ ಮಾಡಿಲ್ಲ ಸರ್ಕಾರಿ ಪೆಟ್ರೋಲ್ ಬಂಕ್ಗಳಲ್ಲಿ. ಗ್ಯಾಸ್ ಬೆಲೆ 10 ರೂಪಾಯಿ ಜಾಸ್ತಿ ಮಾಡಿಲ್ಲ. ಇವತ್ತು ದೂರದ ಪಾಕಿಸ್ತಾನ ಆಗ್ಬೋದು, ಮತ್ತೊಂದು ಕಡೆ ಆಗ್ಬೋದು, ಈ ಪೆಟ್ರೋಲ್ ರೇಟ್, ಡೀಸೆಲ್ ರೇಟು 200, 300, 400 ಆಗಿದೆ. ಇದನ್ನ ಸ್ವತಃ ಏನು ಕೈ ಪಕ್ಷದ ಹೈಕಮಾಂಡ್ನವ್ರು ಇದ್ದಾರೆ ಅವರು ಹಾಡಿ ಹೊಗಳಿದ್ದಾರೆ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಈ ಒಂದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಮಸ್ಯೆಯನ್ನ ಸರಿಯಾಗಿ ಸರಿದೂಗಿಸ್ತಾ ಇರ್ತಕ್ಕಂಥವ್ರು ಈ ಪಕ್ಷದ ಏನು ಬಾಯವ್ರ ಬೆಹನೋ ಅಂತ ಅವ್ರು ಹೇಳಿದ ಮೇಲೆ ಇವ್ರದ್ದೇನು, ಇವ್ರು ಬಾಯಿ ಬಡ್ಕೊಳ್ತಾರೆ. ಫಸ್ಟ್ ಅವ್ರು ಹೈಕಮಾಂಡ್ ಹೇಳಿರೋದನ್ನ ಕೇಳಿಸ್ಕೊಳ್ಳಿ. ಸರ್ ಏಮಂಡಿ ಸರ್, ಚಪ್ಪಂಡಿ ಸರ್, ಭೋಜನ ಮಂಡಿ ಸರ್, ಬಾಗುಂದಿ ಸರ್, ಕೆಬ್ಬುಂದಿ ಸರ್, ಮುಳುಗುಂದಿ ಸರ್. ಈ ಮುಳ್ಳಂದಿ ಸರ್, ನೀವು ಯಾಕೆ ಈ ಥರ ಮಾತಾಡ್ತೀರಿ ಅಂತ ನಾಲ್ಕು ತಿಳಿಸು ಬ್ರದರ್. ನೀವು ಆಂಧ್ರಕ್ಕೆ ಭೋಜನ ಮಾಡಕ್ಕೆ ಹೋಗಿದ್ದೀರಾ ಸರ್? ನೋಡಿ ಬ್ರದರ್, ನಾವು ಇವತ್ತು ಕೇಂದ್ರದ ಮಂತ್ರಿಗಳು, ಆಂಧ್ರ ಆಗ್ಬೋದು, ಕೇರಳ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಅಸ್ಸಾಂ ಆಗ್ಬೋದು, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ನಾವು ಕೇಂದ್ರದ ಮಂತ್ರಿಗಳು. ಅಲ್ಲಿಗೆ ಅನುದಾನ ಕೊಡೋದಕ್ಕೆ ಬರ್ತೇವೆ. ಓಹೋ, ಕೆಲ್ಸಕ್ಕೆ ಹೋಗಿದ್ರಿ, ಕೆಲಸದ ಮೇಲೆ ಹೋಗಿದ್ರಿ. ನೋಡಿ ಬ್ರದರ್, ನಾವು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೆ ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದೇವೆ. ಮತ್ತೆ ಏನ್ ಸರ್ ನೀವು ಮಾಡೋ ಕೆಲಸನೇ ಕಾಣಿಸ್ತಿಲ್ಲ? ನಿನ್ನ ಬಾಯಿಗೆ ಬೆಂಡೆಕಾಯಿ ತುರುಕ. ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ನಿಂತ್ಕೊಂಡಿರ್ತಕ್ಕಂಥ ಕಂಪನಿಗಳಾಗ್ಬೋದು, ಫ್ಯಾಕ್ಟ್ರಿಗಳಾಗ್ಬೋದು, ಎಲ್ಲವನ್ನ ಪ್ರಾರಂಭ ಮಾಡಬೇಕು ಅಂತ ಭದ್ರಾವತಿಯಿಂದ ಹಿಡಿದು ಮಂಡ್ಯ ತನಕ ನಾನು ಘೋಷಣೆಗಳನ್ನು ಮಾಡಿದ್ದೇನೆ. ಅದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅನುದಾನಗಳನ್ನು ತಗೊಂಡು ಬಂದಿದ್ದೀನಿ. ಯಾವುದು ಕಣ್ಣು ಕಾಣ್ತಾ ಇಲ್ವ? ನಿನ್ನ ಕಣ್ಣಿಗೆ ಸೂಜಿ ಚುಚ್ಚ. ಸರ್ ನಾನಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ನೋಡ್ತಿರ್ತೀನಲ್ವ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲ ಎಲ್ಲೂ ಕಾಣೋದಿಲ್ಲ ಸರ್. ಬರೀ ಕೈ ಪಕ್ಷದವ್ರು ಮಾತ್ರ ಕಾಣಿಸ್ತಿರ್ತಾರೆ. ಅವ್ರದೇ ಭಾಷಣ, ಅವ್ರದೇ ಕೆಲಸ, ಅವ್ರದೇ ಆಟ. ನಿಮ್ದು ಯಾವ ಆಟನೇ ಕಾಣಿಸ್ತಿಲ್ಲ ಸರ್. ಬ್ರದರ್, ಇವತ್ತು ಕೈ ಪಕ್ಷ ಬಂದಿದೆ ಅಂತೇಳಿ ಇನ್ಸ್ಟಾಗ್ರಾಮು, ರೀಲ್ಸ್ ಅಲ್ಲಿ ಕೈ ಪಕ್ಷದವ್ರದ್ದು ಆಟ, ಅವ್ರದೇ ಪಾಠ. ಇನ್ನು ನಮ್ದೇನಿದೆ, ಶಾವಿಗೆ ಪಾಯಸದ ಊಟ. ನಾನು ಹೇಳೋದೇನು ಬ್ರದರ್, ಅವ್ರದ್ದು ಅಧಿಕಾರ ಇದೆ, ಎಲ್ಲವನ್ನು ಕೂಡ ಅವ್ರು ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಜನಗಳು ಇವತ್ತು ಬೈ ಎಲೆಕ್ಷನ್ ಆದಿಯಾಗಿ ಇವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಬೈ ಎಲೆಕ್ಷನ್ ಬಗ್ಗೆ ನಿಮ್ದೇನು ಸರ್ ಅಭಿಪ್ರಾಯ? ನೋಡಿ ಬ್ರದರ್, ನೋಡ್ತಾನೆ ಇದ್ದೀನಿ, ಬೇಗ ಹೇಳಿ ಸರ್. ಕೇಳಿಸ್ಕೊಡಿ ಬ್ರದರ್. ಕೇಳಿಸ್ಕೊತಿದ್ದೀನಿ, ಬೇಗ ಹೇಳಿ ಸರ್. ಅಯ್ಯೋ, ನಿಮ್ಮ ಕಿವಿಗೆ ಬೆಂಡೆಕಾಯಿ ತುರುಕು ಬಿಡಿ, ಅದು ಏನಾಗಿದೆ ನೋಡ್ತೀನಿ ಸರ್. ಈ ಕೇಳಿಸ್ಕೊಳ್ಳಿ ಬ್ರದರ್, ಇವತ್ತು ಬೈ ಎಲೆಕ್ಷನ್ ಆಗ್ತಾ ಇದೆ. ಹೌದು. ಈ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋರು ಯಾರು ಅಂತ ಹೇಳಿದ್ರೆ, ಅಧಿಕಾರದಲ್ಲಿ ಯಾರಿರ್ತಾರೋ ಇವತ್ತು ಅವರೇ ಗೆದ್ಕೊಳ್ತಕ್ಕಂಥದ್ದು ಇದು ವಾಡಿಕೆ. ಅದರಲ್ಲೇನು ವಿಶೇಷತೆಗಳಿಲ್ಲ. ನಾವು ಇವತ್ತೇನು ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ನಾವು ಹೋಗಿ ಪ್ರಚಾರಕ್ಕೆ ಇಳಿದಿದ್ದೇವೆ ಪಕ್ಷದವರಿಗೆ ಮತ ಕೊಡಿ ಅಂತ. ಆದರೆ ಜನರ ತೀರ್ಮಾನಗಳ ಮೇಲೆ ಇದು ನಿಂತಿರುತ್ತೆ, ಅವರು ಯಾರನ್ನ ಗೆಲ್ಲಿಸ್ತಾರೆ ಅಂತ. ಆದರೆ ಇವರೇ ಗೆದ್ದಂಥ ಸಂದರ್ಭದಲ್ಲಿ ನೋಡಿ, ಬೈ ಎಲೆಕ್ಷನ್ ಅಲ್ಲಿ ನಾವೇ ಗೆದ್ದಿದ್ದೀವಿ ಅಂತ ಬೊಂಬಡ ಹೊಡ್ಕೊಂಡು ವಿಜಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಅತಿಶಯೋಕ್ತಿ ಅಲ್ಲ.
ಒಂದು ಪಕ್ಷ ಇವರು ಗೆದ್ರು ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗೆ ಗೆಲ್ಲೋದು ಸರ್ವೇ ಸಾಮಾನ್ಯ, ಅದರಲ್ಲೇನು ವಿಶೇಷತೆ ಇಲ್ಲ. ಅದನ್ನ ಮೀರಿ ಜನ ಇವತ್ತು ಹೌದು, ಇವತ್ತು ಯಾವುದಕ್ಕೆ ವೋಟ್ ಕೊಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಅಂದ್ರೆ ಗೆಲುವು ನಿಮ್ ಕಡೆ ಯಾವತ್ತೂ ಇಲ್ಲ. ನೀವು ಗೆಲ್ದೆ ಯಾವ ಟೈಮ್ ಆಯ್ತು ಸರ್? ನೋಡಿ ಬ್ರದರ್, 2028 ಎಲೆಕ್ಷನ್ ಇದೆ. ಹೌದು ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿದ್ದಾರೆ, ಹೌದು ಇವರ ಗ್ಯಾರಂಟಿಯಿಂದ ಬೇಸತ್ತಿದ್ದಾರೆ. ಹೌದು ಜನಗಳಿಗೆ ಒಂದು ಒಳ್ಳೆ ಕಾಮಗಾರಿಗಳಿಲ್ಲ, ಒಂದು ರಸ್ತೆ ರಿಪೇರಿಗಳಿಲ್ಲ, ಹೌದು ಒಂದು ಅನುದಾನಗಳಿಲ್ಲ. ಹೌದು ಇದನ್ನ ನೋಡಿ ಅವ್ರ MLA ಪಾಪ ಒಂದ್ 70-80 ಜನ ಬೇರೆ ಕಡೆ ಬರಬಹುದು. ಅದರಿಂದ 2028 ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಾವು ಹೇಗ್ ಗೆಲ್ತೀವಿ, ಯಾರು CM ಆಗ್ತಾರೆ ಇವತ್ತು ಹೇಳಲ್ಲ ಬ್ರದರ್. 2028 ಡಿಸೆಂಬರ್ 31 ಹೇಳ್ತೀನಿ ನಾನು. ಶಬಾಷ್ ಸರ್. ನೀವೇನಾದ್ರೂ CM ಆಗೋ ಪ್ಲಾನ್ ಇದೆಯಾ ಅಥವಾ ಆಗ್ತೀರಾ? ಜನ ಗೆಲ್ಲಿಸ್ತಾರ? ಆ ಸೀಟ್ ಮೇಲೆ ಹೋಗಿ ಕೂತ್ಕೊಳ್ಳೋ ಭಾಗ್ಯ ನಿಮಗಿದ್ಯಾ? ನೋಡಿ ಬ್ರದರ್, ನಾವು CM ಕುರ್ಚಿಗೆ ಆಸೆ ಪಟ್ಟವ್ರಲ್ಲ. ಖಂಡಿತ. ನಮ್ಮನ್ನ ತಗೊಂಡೋಗಿ ಅವರೇ ರಾಜಮರ್ಯಾದೆಗಳಿಂದ ಕೂರಿಸಿದ್ರು. ಹೌದು, ಮತ್ತೆ ಯಾರು ಮತ್ತೆ ನಾವು ಬಂದ್ವಿ, ಮತ್ತೆ ಇನ್ನೊಂದು ಪಕ್ಷದವರು ತಗೊಂಡೋಗಿ ಕೂರಿಸಿದ್ರು. ಹೌದು. ಅದರಿಂದ ನನಗೆ ಈ CM ಕುರ್ಚಿ ಅಂತಕ್ಕಂಥದ್ದು ಏನು ಹೊಸದಲ್ಲ, ಆಸಕ್ತಿ ಇಲ್ಲ. ಆದ್ರೆ ಇವತ್ತು ನಾನು ಮಾಡಿದಂತ ಕೆಲಸಗಳನ್ನ ಜನಗಳು ಗಮನಿಸಿದ್ದಾರೆ, ಕಾರ್ಯಕರ್ತರು ಗಮನಿಸಿದ್ದಾರೆ. ಇವತ್ತಿಗೂ ಹೇಳ್ತಾ ಇದ್ದಾರೆ, ಈ ಸಿಸ್ಟರ್ ಬ್ರದರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡದಂತ ಕೆಲಸಗಳು, ಅದು ಬರೀ 20 ತಿಂಗಳಲ್ಲಿ ಕೊಟ್ಟಂತ ಆಡಳಿತ ಸುವರ್ಣ ಯುಗ ಅಂತ ಎಲ್ಲ ಕಡೆ ಹೇಳಿದ್ದಾರೆ. ಹೌದು, ಕೇಳಿದ್ದೀನಿ. ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ಜನದ ಮುಸುಡಿ ಹಾಕಿ ಅದ್ರಲ್ಲಿ ನಂದೊಂದು ಮುಖ ಹಾಕಿ ಬೇರೆ 2-3 ಮುಸುಡಿಗಳು ಹಾಕಿದ್ರೆ ನನ್ನ ಮುಖಕ್ಕೆ ಜಾಸ್ತಿ ಟಸ್ಸೆ ಹೊಡಿತಾರೆ. ಇವರು ಬೆಸ್ಟ್ CM ಅಂತ ಆ ಲೆವೆಲ್ ನಲ್ಲಿ ಇದ್ದೀನಿ ಬ್ರದರ್. ನಾವೇನು ಕಾಂಜಿ ಪಿಂಜಿ ಇಲ್ಲ, ಇವ್ರು ಅನ್ಕೊಳ್ಬಹುದು. ಇವತ್ತು ಸದನದೊಳಗಡೆ ಮಾತಾಡೋರೇ ಇಲ್ಲ. ಇವತ್ತು ಆ ಪಕ್ಷ ಈ ಪಕ್ಷದಲ್ಲಿ ಮಾತನಾಡ್ತಕ್ಕಂಥವ್ರೇ ಇಲ್ಲ. ಇಲ್ಲಿ ಮಾತಾಡಿ ಅಂದ್ರೆ ನಮ್ಗೊಂದು 3 IPL ಟಿಕೆಟ್ ಕೊಡಿ, 10 ಟಿಕೆಟ್ ಕೊಡಿ, ಅಂದ್ರೆ ಎಣ್ಣೆ ಭಾಗ್ಯ ಕೊಡಿ. ಅವ್ರೇನ್ ಸರ್ ಟಿಕೆಟ್ ಅರ್ತ್ಕೊಡೋರು ತಂದ್ಕೊಂಡ್ರ ಸರ್ ಅವರು? ಅಲ್ಲ ಬ್ರದರ್, ಸರ್ವೇ ಸಾಮಾನ್ಯ ಮಾತಾಡೋದು. ಇವತ್ತು ಸದನದೊಳಗೆ ಚರ್ಚೆಗಳು, ಇವರು ಮೈ ಕೇರಿ, ಕೈ ಕೇರಿ, ನನಗೆ ಬೆನ್ ಕೇರಿ, ಅದ್ರ ಕೆಳಗ್ ಕೇರಿ ಅನ್ಕೊಂಡು ಈ ತರದ ವಿಚಾರಗಳಲ್ಲಿ ತಲ್ಲೀನರಾಗಿದ್ದಾರೆ. ಇವ್ರು ಏನ್ ಮಾಡ್ತಾವ್ರೆ ಬ್ರದರ್? ಅದೇ ನಂಗೆ ಗೊತ್ತಿಲ್ಲ ಸರ್, ನೀವ್ ಹೇಳ್ಬೇಕು. ಪಾಪ ನಿಮಗ್ ಗೊತ್ತಿಲ್ಲ, ನಿಮಗೇನು ಗೊತ್ತಾಗಬೇಕು? 6 ತಿಂಗಳಿಂದ 8 ತಿಂಗಳಿಂದ 2,000 ರೂಪಾಯಿ ಬಂದಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಈ ಗ್ಯಾರಂಟಿ ಕೊಡಬೇಕಿತ್ತು? 3,000 ರೂಪಾಯಿ ಪದವೀಧರರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ದೊಡ್ಡದಾಗಿ. ಎಲ್ಲಿ ಕೊಟ್ರು ಪಾಪ 2 ತಿಂಗಳು ಬಂದಿದೆಯಲ್ಲೋ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಇವತ್ತು ಅಕ್ಕಿ 5 kg ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದು, ಇವ್ರು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಅಕ್ಕಿ ಬಂದಿಲ್ಲ, ಅದಕ್ಕೂ ದುಡ್ಡು ಕೊಟ್ಟಿಲ್ಲ. ಇನ್ನು ಪಾಪ ಬಸ್ಸಿನ ಪರಿಸ್ಥಿತಿ ಅಯೋಮಯ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೊಂದರೆ, ಕೆಲಸಕ್ಕೆ ಹೋಗೋರು ತೊಂದರೆ. ಇವರು ಅವೈಜ್ಞಾನಿಕವಾಗಿ ಇದನ್ನೆಲ್ಲ ಮಾಡಿದ್ದಾರೆ. ನೀವ್ ಹೇಳ್ತಿರೋದು ಸರಿಯೋ ತಪ್ಪು ಗೊತ್ತಾಗ್ತಿಲ್ಲ ಸರ್. ಆದ್ರೆ ನೀವೇನೋ ಒಂದು ಕೇಳಿದ್ರಲ್ಲ ಸರ್, ಅದ ಹೆಂಗಂದ್ರೆ ಕೊಡ್ತಾರ ಸರ್? ಅದೇ ಬ್ರದರ್, ನೀವು ಏನು ಭಾಗ್ಯ ಕೊಟ್ಟಿದೀವಿ ಅಂತ ಬೊಂಬಡ ಬಡ್ಕತ್ತಾ ಇದ್ರಿ. ಪ್ರಸ್ತುತ ವಿದ್ಯಮಾನಗಳನ್ನ ಗಮನಿಸಿದಂತ ಸಂದರ್ಭಗಳಲ್ಲಿ ಪಾಪ ನಮ್ಮ ಆಟೋ ಚಾಲಕರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ, ಪಾಪ ಬೇರೆ ರಾಜ್ಯಗಳು ಬೇಡ ನಮಗೆ, ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಆಟೋ ಚಾಲಕರು ಇವತ್ತು ಪರಿಪಾಟಲಾಗಿದೆ. ಪಾಪ ಕಿಲೋಮೀಟರ್ ಗಟ್ಟಲೆ ಪಾಪ ಗ್ಯಾಸ್ಗಾಗಿ ಕಾಯ್ಬೇಕು. ಇನ್ನು ಅವರು ಡ್ಯೂಟಿ ಮಾಡೋದು ಯಾವಾಗ? ಅವ್ರ ಮನೆಗೆ ನಡೆಸೋದು ಯಾವಾಗ? ಸಂಪಾದನೆ ಮಾಡೋದು ಯಾವಾಗ? 4 ಇನ್ಸ್ಟಾಲ್ಮೆಂಟ್ಗಳಿರ್ತವೆ, ಪಾಪ ಕಟ್ಟೋದು ಯಾವಾಗ? ಆ ಒಂದು ಆಟೋ ಚಾಲಕರ ಪರಿಸ್ಥಿತಿಗಳನ್ನು ಗಮನಿಸಿದಾಗ ನಾನು ಹೇಳಿದ್ದು, ನೀವು ಯಾವುದೇ ಭಾಗ್ಯಗಳನ್ನು ಕೊಡಬೇಡಿ. ಸದ್ಯದ ಪರಿಸ್ಥಿತಿಲಿ 1 ತಿಂಗಳು 2 ತಿಂಗಳು ಪಾಪ ನಮ್ಮ ಆಟೋ ಚಾಲಕರಿಗೆ ಇಲ್ಲ ಕ್ಯಾಬ್ ಚಾಲಕರಿಗೆ ಒಂದು 15,000 ರೂಪಾಯಿ ಒಂದು ತಿಂಗಳಿಗೆ ಒಂದು ಭಾಗ್ಯವನ್ನು ನಿಮ್ಮ ಸರ್ಕಾರದ ವತಿಯಿಂದ ಕೊಡಿ. ಪಾಪ ಅವ್ರ ಕಷ್ಟ ಕಾರ್ಪಣ್ಯಗಳಿಗೆ ಒಳ್ಳೇದಾಗುತ್ತೆ. ಈ ತರದ ಸಂದರ್ಭದಲ್ಲಿ ಈ ಭಾಗ್ಯ ಕೊಡಿ ಅಂದ್ರೆ ಅದಕ್ಕೆ ಉಸಿರೇ ಇಲ್ಲ ಅವ್ರದ್ದು. ಅಯ್ಯೋ, ಕೊಡೋ ಭಾಗ್ಯ ಕರೆಕ್ಟಾಗಿ ಕೊಡ್ಲಿ ಸರ್. ಈ ಭಾಗ್ಯ ಆಮೇಲೆ ಕೊಡ್ಲಿ. ನಮ್ಮ ಒಂದು ಸರ್ಕಾರ ಬಂದಿದ್ರೆ, ಮಣ್ಣಿನ ಮಕ್ಕಳ ಸರ್ಕಾರ ಬಂದಿದ್ರೆ ಇವತ್ತು ರೈತರಿಗಾಗ್ಲಿ, ಕಾರ್ಮಿಕರಿಗಾಗ್ಲಿ, ಇವತ್ತು ಆಟೋ ಚಾಲಕರಿಗಾಗ್ಲಿ, ಕ್ಯಾಬ್ ಚಾಲಕರಿಗಾಗ್ಲಿ ಒಂದು ತಿಂಗಳಿಗೆ ಇಷ್ಟು ಅಂತ ನಾವು ಮೀಸಲಿಡ್ತಾ ಇದೀವಿ. ಇವ್ರಿಗೆ ಆ ಯೋಗ್ಯತೆ ಇಲ್ಲ ಬ್ರದರ್, ಬರೀ ಪರ್ಸೆಂಟೇಜು. ಅಲ್ಲ ಸರ್, ನೀವೇನಾದ್ರು ನಾಡ್ದು ಎಲೆಕ್ಷನ್ಗೆ ಏನಾದ್ರು ಈ ಡಿಫ್ರೆಂಟ್ ಆಗಿರೋ ಒಂದು ಭಾಗ್ಯಗಳನ್ನ ಕೊಡ್ಬೋದು ಅಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಹೆಂಗೆ ಸರ್? ನೋಡಿ ಬ್ರದರ್, ನಾವು ಯಾವ್ದು ಭಾಗ್ಯಗಳನ್ನು ಕೊಟ್ಟಿಲ್ಲ, ಕೆಲಸ ಮಾಡ್ತೇವೆ. ಅದಕ್ಕೆ ತಕ್ಕಾಗೆ ಸರ್ಕಾರದಿಂದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ನಿಯತ್ತಾಗಿ ಕೊಡ್ತೇವೆ. ಸುಮ್ಮನೆ 4 ಜನಕ್ಕೆ ಮೊಸರನ್ನ ಬಾಯಿಗೆ ಮೆತ್ತಿ ಊಟ ಮಾಡಿದ್ರೆ ಅಂತ ತೋರಿಸ್ಕೊಳಕ್ಕಂತ ಒಂದು ಶೋಕಿ ನನಗಿಲ್ಲ ಬ್ರದರ್. ಇವ್ರು ಹೇಳ್ಬೋದು, ಏನು ಅಲ್ಲಿ ಗೊತ್ತಿಲ್ಲದವ್ರು ಎಲ್ಲ ಒಂದೊಂದು ಮಾತಾಡ್ತಿರ್ತಾರೆ. ಅಲ್ಲೊಬ್ರು ನೋಡಿದ್ರೆ ಹಂಗಾಗಿ ನಮ್ದೇ ರೀ ರಾಜ್ಯ, ನಮ್ದೇ ರೀ ದೇಶ, ನಮ್ದೇ ರೀ 2028 ನಾವೇ ಅಂತ ಅವ್ರು ಬೇರೆ ಕೈ ಆಡಿಸ್ತಾ ಇರ್ತಾರೆ. ಇನ್ನು ಆ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಅದು ಯಾರು ಎತ್ಕೊಂಡು ಬಂದ್ರು ಅವ್ರು ಅಂತ ಇರ್ತಾರೆ, ಮಗ
ಇವತ್ತು ನಮ್ಮ ಪಕ್ಷ ಮಗ ಕೊಟ್ಟಿದ್ದು ಮಗ ಕಿತ್ಕೊಂಡಿಲ್ಲ ಮಗ, ನಿಮ್ಮ ಓಟ್ ಯಾರಿಗೆ ಮಗ, ಇದನ್ನ ಕಿತ್ಕೊಂಡಿರೋದು ಅವರು, ನಾವಲ್ಲ, ನಮ್ಮ ಕೈ ಪಕ್ಷ ಒಳ್ಳೇದು ಮಗ ಅಂತ ಅವ್ರು ಅರ್ಚಾಡ್ಕೊಂಡು ಮಾಡ್ತಾ ಇದ್ದಾರೆ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾರೋ ಇಲ್ಲ ಜನಕ್ಕೆ ಬೇಕು ಅಂತ ಮಾತಾಡ್ತಾರೋ, ಒಬ್ಬೊಬ್ರು ವಿಚಿತ್ರವಾಗಿದ್ದಾರೆ. ಅವ್ರು ನಮಗೆ ಆ ಓಟ್ ಬೇಡ ಅಂತಾರೆ, ಇನ್ನೊಂದು ಕಡೆ ಓಟ್ ಬೇಕು ಅಂತಾರೆ. ವಿಚಿತ್ರವಾದಂಥ ರಾಜಕಾರಣಗಳು ನಡೀತಾ ಇದೆ. ನಾನು ಸದ್ಯಕ್ಕೆ ಸೆಂಟ್ರಲ್ ಇದ್ದೀನಿ ಬ್ರದರ್, ಸ್ಟೇಟ್ ಕಡೆ ತಲೆ ಹಾಕಿಲ್ಲ. 2028ರಿಂದ ಭಾಳ ಆಕ್ಟಿವ್ ಆಗ್ತೀವಿ. ಡಿಸೆಂಬರ್ 31, 2028 ಹೂ ಆಮ್ ಐ ಅನ್ನೋದನ್ನು ನಾನು ತೋರಿಸ್ತೀನಿ ಬ್ರದರ್. ನೀನು ಬಂದು ಏನು ಮಾಡ್ತೀನಿ, ಒಂದು ಶಾವಿಗೆ ಪಾಯಸದ ಊಟ ಮಾಡು. ಬರ್ತೀನಿ ಬ್ರದರ್. ಹೊರಟ್ರಾ ಸರ್? ಇನ್ನು ಇಲ್ಲಿ ಕೂತ್ಕೊಂಡು ನಾನೇನೋ ಶಾವಿಗೆ ಪಾಯಸದ ಊಟ ಮಾಡಲ್ಲ. ಅಯ್ಯೋ ಸರ್ ಹೋಗ್ಬೇಡಿ ಸರ್, ಒಂದೆರಡು ನಿಮಿಷ ಇದು ಕಾಫಿ ಕುಡ್ಕೊಂಡು ಸರ್ ಮನೇಲಿ. ಬ್ರದರ್ ಸದ್ಯಕ್ಕೆ ಕಾಫಿ ಟೀ ಅವೆಲ್ಲ ಇಲ್ಲ ಬ್ರದರ್. ಸಾತ್ವಿಕ ಆಹಾರ, ಮುದ್ದೆ ಸೊಪ್ಪು ಈ ಥರದವು ತಿನ್ನು ಚೆನ್ನಾಗಿರ್ತೀರಿ. ಈ ನಿನ್ನ ಬೂದುಗುಂಬಳಕಾಯಿ ದೇಹ ನೋಡಿದ್ರೆ ಬೂದುಗುಂಬಳಕಾಯಿ ರಸ ಕುಡಿ ಬ್ರದರ್. ಒಳ್ಳೆ ಕಮರ್ಷಿಯಲ್ ಸಿಲಿಂಡರ್ ಥರ ಇರೋರು ಹೋಮ್ ಮನೆಗಳಿಗೆ ಕಳಿಸೋ ಸಿಲಿಂಡರ್ ಥರನಾದರೂ ಆಗ್ತೀರಿ. ಒಳ್ಳೇದಾಗಲಿ. ಸದ್ಯಕ್ಕೆ ಸಿಲಿಂಡರ್ ಬರ್ತಾ ಇದೆ, ಅಪಪ್ರಚಾರ ಮಾಡಬೇಡಿ ಬ್ರದರ್. ಓಕೆ ಓಕೆ ಸರ್. ಅದ್ರ OTP ಕರೆಕ್ಟಾಗಿ ಹೇಳ್ಬಿಟ್ಟು ಗ್ಯಾಸ್ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬೈ ಸರ್. ಅಯ್ಯಯ್ಯೋ ಏನು ಮಾಡೋಕ್ಕಾಗಲ್ಲ. ಅವ್ರು ನೋಡಿದ್ರೆ ಇವ್ರ ಮೇಲೆ ಹಾಕ್ತಾರೆ, ಇವ್ರು ನೋಡಿದ್ರೆ ಅವ್ರ ಮೇಲೆ ಹಾಕ್ತಾರೆ. ನೀವು ಮಾತ್ರ ಯಾರ ಮೇಲೆ ಹಾಕಕ್ಕೆ ಹೋಗ್ಬೇಡಿ. ಇಲ್ಲರಿಗೂ ನಡೆದಿದ್ದು ಬರೀ ತಮಾಷೆಗಾಗಿ, ಯಾರು ಹಾಟಿಗೆ ಹಾಕ್ಬೇಡಿ. ಥ್ಯಾಂಕ್ ಯು ಸೋ ಮಚ್, ಬೈ ಬೈ, ಲವ್ ಯು ಆಲ್. ಗಿಲಿ ಗಿಲಿ ಲೈಫ್ ಗಿಲಿ ಗಿಲಿ